ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸಾರಥ್ಯ ಫಿಕ್ಸ್. ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನ ಮುಂದುವರಿಯುತ್ತೆ. ಆದ್ರೆ ಸದ್ಯಕ್ಕೆ ಲೋಕೋಪಯೋಗಿ ಖಾತೆ ಬದಲಾವಣೆ ಆಗುತ್ತೆ. ಸದ್ಯಕ್ಕೆ ಲೋಕೋಪಯೋಗಿ ಸಚಿವರವರು, ಆದ್ರೆ ಇದು ಬದಲಾಗುವಂತ ಸಾಧ್ಯತೆಗಳಿದೆ. ಈಗ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ಅವರು ರಾಜೀನಾಮೆ ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಂತ ಅವರು ಹೇಳಿದ್ದು. ಈಗ ಅವರು ಕೆಪಿ ಅಧ್ಯಕ್ಷರು, ಡಿ.ಸಿ.ಎಂ ಮತ್ತೆ ಖಾತೆಯದವ್ರ ಹತ್ರ ಈಗ ನೋಡಿ, ಇಲ್ಲಿ ಕೂಡ ಸ್ಟ್ರಾಟಜಿ ಇದೆ ಕಾಂಗ್ರೆಸ್ ಹೈಕಮಾಂಡ್ದು. ಅಹಿಂದ ನಾಯಕರಿಗೆ ಪಟ್ಟ ಕಟ್ತಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಬಲ ನಾಯಕರವರು, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು. ಬೆಳಗಾವಿ ಭಾಗ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಾಸ್ ಲೀಡರ್ ಅಂತ ಸತೀಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ಸಿದ್ದರಾಮಯ್ಯನವರ OBC ಮತಗಳೇನಿರ್ತಲ್ವಾ, ಅದನ್ನೆಲ್ಲ ಮತ್ತೆ ಇವ್ರ ಮೂಲಕ ಪಡಿಬೋದು ಅನ್ನುವಂಥ ಸ್ಟ್ರಾಟಜಿ ಖಂಡಿತವಾಗ್ಲೂ ಇಲ್ಲಿದೆ. ಹಾಗಾಗಿ ಅವ್ರಿಗೆ KPCC ಅಧ್ಯಕ್ಷಗಿರಿಯನ್ನು ಪಟ್ಟ ಕಟ್ಟುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ಕೊಂಡು ಬರ್ತಾಯಿದ್ರು 28ಕ್ಕೆ ಕ್ಲೇಮ್ ಮಾಡ್ತೀವಿ ಅಂತ. ಅಂದರೆ ಇವರು ಕೂಡ CM ಆಕಾಂಕ್ಷಿಯಾಗಿದ್ದಾರೆ ಪ್ರಬಲ, ಈಗಲ್ಲ 28ಕ್ಕೆ. ಇವೆಲ್ಲ ನೋಡ್ತಾ ಇದ್ದರೆ ಜಾರಕಿಹೊಳಿ ಕೂಡ ಈಗಿನಿಂದಲೇ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. KPCC ಕಾರ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಕಾರ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. AICC ಅಧ್ಯಕ್ಷ ಖರ್ಗೆ ಜೊತೆಗೆ ಸತೀಶ್ ಚರ್ಚೆ ಮಾಡಿದ್ರು. ಪ್ರಸ್ತುತ 5 ಇದ್ದಾರೆ ಕಾರ್ಯಾಧ್ಯಕ್ಷರು. ಈಗ ಮತ್ತೆ ಬದಲಾವಣೆಯನ್ನ ಮಾಡಬಹುದು. GC ಚಂದ್ರಶೇಖರ್ ಇದ್ದಾರೆ, ವಸಂತ್ ಕುಮಾರು, ಮಂಜುನಾಥ್ ಭಂಡಾರಿ, ವಿನಯ್ ಕುಲಕರ್ಣಿ, ತನ್ವೀರ್ ಸೇಠ್ ಕಾರ್ಯದರ್ಶಿ ಆಗಿದ್ದಾರೆ. 5 ಕೂಡ ಬದಲಾವಣೆ ಮಾಡುವಂಥ ಸಾಧ್ಯತೆಗಳಿದೆ. ಈ ಬಗ್ಗೆ ಜಾರಕಿಹೊಳಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಕುಲಕರ್ಣಿ ಜೈಲಲ್ಲಿದ್ದಾರೆ. ಈಗ ಉಳಿದಂತಹ ಸ್ಥಾನಗಳನ್ನು ಕೂಡ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತಾ? ಕಂಪ್ಲೀಟಾಗಿ KPCCಯನ್ನು ಕೂಡ ಚೇಂಜ್ ಮಾಡ್ತಾರಾ? ಹಿಂಗೆ ಹಿಂದಿರುವಂಥವ್ರು ಈಗಲೂ ಇರ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಕೂಡ ಅಲ್ಲಿ ಸ್ಥಾನಗಳನ್ನು ಪಡ್ಕೊಂಡಿದ್ದರು. ಬೇರೆ ಬೇರೆ ವಿಭಾಗ ಅಂತಿದೆ, SC/ST ಕೋಟಾ ಅಂತಿದೆ, OBC ಕೋಟಾ, ಮಹಿಳಾ ಆಯೋಗ, ಯುವ ಘಟಕ ಎಲ್ಲ ಚೇಂಜ್ ಆಗುತ್ತಾ? ಅಥವಾ ಕಾರ್ಯದರ್ಶಿ ಹುದ್ದೆಗಳು ಮತ್ತು KPCC ಅಧ್ಯಕ್ಷರ ಸ್ಥಾನ ಮಾತ್ರ ಚೇಂಜ್ ಆಗುತ್ತಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಪರ್ಯಾಯ ನಾಯಕತ್ವದ ಒಂದು ಚಿಂತನೆ ಇಲ್ಲೇನಾದ್ರೂ ಇರಬಹುದಾ? ಅಥವಾ OBC ಮತ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ದೂರ ಆಗುತ್ತೆ, ಅದನ್ನ ಮತ್ತೆ ಇಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಪ್ಲಾನ್ ಸತೀಶ್ ಅವರ ಆಯ್ಕೆಯಿಂದ ಇರಬಹುದಾ ಅಂತ ಹೇಳಿ? ಪ್ರಭು, ಈಗ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ರಾಜೀನಾಮೆಯ ನಂತರ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬರಬೇಕಾಗತ್ತೆ. ಆ ನಂತರದಲ್ಲಿ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಇನ್ನ ಕೆಲವು ಒಂದು 4-5 ದಿನಗಳು ಅಥವಾ ಈ ತಿಂಗಳು ಆಗಬಹುದು ಅದಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡೋದಕ್ಕೆ. ಆದ್ರೆ ಈಗಾಗಲೇ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸಬೇಕು ಅನ್ನುವಂತಹ ನಿರ್ಧಾರ ಬಹಳ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರುಗಳನ್ನ ಮುಂಚೂಣಿಗೆ ತರಲಾಗಿತ್ತು. ಹಿಂದೆ ಒಂದು ಪ್ರಬಲ ಲಿಂಗಾಯತ ಸಮುದಾಯ, ಮತ್ತೊಂದು ದಲಿತ SC/ST ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆನೇ ಆಲೋಚನೆಗಳು ಕೂಡ ಆಗಿತ್ತು. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಆ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರು CM ಆಗೋದ್ರಿಂದ KPCC ಅಧ್ಯಕ್ಷ ಸ್ಥಾನಕ್ಕೆ ಅವರು ರಿಸೈನ್ ಮಾಡಬೇಕಾಗತ್ತೆ, ಒಬ್ಬರಿಗೆ ಒಂದೇ ಹುದ್ದೆ ಮಾನದಂಡದ ಅಡಿ. ಹಾಗಾಗಿ ಆ KPCC ಅಧ್ಯಕ್ಷ ಸ್ಥಾನಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಬಹುತೇಕವಾಗಿ ಫೈನಲ್ ಮಾಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಕಾರಣ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳ ಜೊತೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಜೊತೆ ಅಲ್ಲೇ ಉಳಿದು ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. KPCC ಅಧ್ಯಕ್ಷ ಸ್ಥಾನಕ್ಕೆ ನೀವು ಬನ್ನಿ ಅನ್ನುವಂತ ಒಂದು ಆಫರ್ ಅನ್ನ ಮೊದಲೇ ಕೊಡಲಾಗಿತ್ತು ಸತೀಶ್ ಜಾರಕಿಹೊಳಿಗೆ. ಆದ್ರೆ ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಈಗ ಅದಕ್ಕೂ ಕೂಡ ಓಕೆ ಆಗಿದೆ. ಅಂದ್ರೆ KPCC ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನದಲ್ಲೂ ಕೂಡ ಮುಂದುವರಿಯೋದಕ್ಕೆ ಅವಕಾಶಗಳನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಖಾತೆ ಬದಲಾವಣೆ ಆಗಬಹುದು. ಈಗ ಪ್ರಸಕ್ತ ಅವರು PWD ಸಚಿವರಾಗಿ ಮುಂದುವರೆದಿದ್ದಾರೆ.
ಖಾತೆಯನ್ನ ಬದಲಾವಣೆ ಮಾಡಬಹುದು. ಆದರೆ ಸಚಿವರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಅವರು ಮುಂದುವರಿತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಕಾರಣ ಮುಂದೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಅಹಿಂದ ಸಮುದಾಯಗಳನ್ನ ಮತ್ತೆ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಪಕ್ಷದ ಪರವಾಗಿ ಆ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನುವಂತ ನಂಬಿಕೆ ಹೈಕಮಾಂಡ್ಗೆ ಬಂದಂತೆ ಇದೆ. ಸೊ ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಕೂಡ ಈಗ ಮಣೆಯನ್ನ ಹಾಕಿದೆ. ಈಗಾಗಲೇ ಅವರು ಆಕ್ಟಿವ್ ಆಗಿದ್ದಾರೆ. ಯಾಕೆಂದ್ರೆ ಕಳೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದಾರೆ, ಬಾಗಲಕೋಟೆಯಲ್ಲಿ ಮೊನ್ನೆ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಸಂಪೂರ್ಣವಾದಂತ ಶ್ರಮವನ್ನ ಹಾಕಿದಂತವರು ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಈ ಎಲ್ಲವನ್ನ ಇಟ್ಕೊಂಡು ಹಿಂದೆ ಶಿಗ್ಗಾವಿ ಕ್ಷೇತ್ರದಲ್ಲೂ ಕೂಡ ಯಾಸಿರ್ ಖಾನ್ ಪಠಾಣ್ ಅವರನ್ನ ಗೆಲ್ಸ್ಕೊಳ್ಳೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದಂತವರು, ಅಲ್ಲಿ ರಣತಂತ್ರಗಳನ್ನ ರೂಪಿಸಿದಂತವರು ಸತೀಶ್ ಜಾರಕಿಹೊಳಿ. ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಕ್ಷದ ಸಾರಥ್ಯವನ್ನು ವಹಿಸಿದ್ದೆ ಆದ್ರೆ ಮುಂದೆ ಕೂಡ ನಾವು 2028ಕ್ಕೆ ಚುನಾವಣೆಯಲ್ಲಿ ಗೆದ್ದು ಹೆಚ್ಚಿನ ಸೀಟುಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ದೂರಾಲೋಚನೆ ಹೈಕಮಾಂಡ್ ನಾಯಕರಿಗೆ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡೋದು ಈಗ ಬಹುತೇಕವಾಗಿ ಫಿಕ್ಸ್ ಆಗಿದೆ. ಅದರ ಜೊತೆಗೆ ಸಚಿವ ಸ್ಥಾನದಲ್ಲೂ ಕೂಡ ಅವರನ್ನ ಮುಂದುವರಿಸುವಂತ ಒಂದು ನಿರ್ಧಾರವನ್ನ ಎಐಸಿಸಿ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಭು ಶಿವಕುಮಾರ್, ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ರು 2028ಕ್ಕೆ ನಾನು ಸಿಎಂ ಕ್ಲೇಮ್ ಮಾಡ್ತೀನಿ ಅಂತ. ಹಾಗಾಗಿನೇ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಟೈಮ್ ಸಿಗೋದ್ರಿಂದಾಗಿ ಇನ್ನೂ ದೊಡ್ಡ ಲೀಡರ್ ಆಗಿ ಬೆಳಿಬಹುದು. ಮತ್ತೆ ಮುಂದಿನ ಒಂದು 28 ಚುನಾವಣೆ ಏನಾದರೂ ಕಾಂಗ್ರೆಸ್ ಗೆದ್ದಿದ್ದಾದ್ರೆ ನಾನು ಕೂಡ ದೊಡ್ಡ ಮಟ್ಟದ ಲಾಭಿ ಅಥವಾ ಆಕಾಂಕ್ಷೆ ತೋರಿಸ್ಕೊಳ್ಬಹುದು ಅನ್ನೋ ಪ್ಲಾನ್ ಕೂಡ ಇರಬಹುದಲ್ಲ ವೈಯಕ್ತಿಕವಾಗಿ. ಪ್ರಭು ಈಗಾಗಲೇ ಅವರು ಘೋಷಣೆಯನ್ನೇ ಮಾಡ್ಕೊಳ್ತಾ ಇದ್ದಾರೆ ಬಹಿರಂಗವಾಗಿಯೇ. 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಆ ರೀತಿಯಾಗಿ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೊದಲು ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳು ಬರಬೇಕಾಗತ್ತೆ. ಬಹುಮತ ಬಂದ ನಂತರದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಬೇಕಾಗತ್ತೆ. ಶಾಸಕರ ಅಭಿಪ್ರಾಯಗಳನ್ನ ಪಡೆದು ಆ ನಂತರ ಮುಖ್ಯಮಂತ್ರಿ ಯಾರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಬೇಕಾಗತ್ತೆ. ಇದು ಅಲ್ಲಿರುವಂತಹ ಪ್ರೊಸೀಜರ್ ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಉಲ್ಲಂಘನೆ ಮಾಡಿಯೇ ನಾನೇ 2028ಕ್ಕೆ ಸಿಎಂ ಅಭ್ಯರ್ಥಿ ಅನ್ನುವಂಥದ್ದನ್ನ ಈಗಲೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೇ ಆದ್ರೆ ಮುಂದೆ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇ ಆದ್ರೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಅವರು ಹಾಕಬಹುದು. ಸೊ ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರ ಕೆಪಬಿಲಿಟಿ ಏನು ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವರು ಈಗಾಗಲೇ ಆಕ್ಟಿವ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ಸಂಘಟನೆಯನ್ನ ತಮ್ಮ ಟ್ರಸ್ಟ್ ಮೂಲಕ ಈಗಾಗಲೇ ಸಂಘಟನೆಯನ್ನ ಮಾಡ್ತಾ ಇರುವಂತದ್ದನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಅದರ ಜೊತೆಗೆ ರಾಜ್ಯದ 8 ಕಡೆಗಳಲ್ಲಿ ಕಾಲೇಜುಗಳನ್ನ ಸ್ಥಾಪಿಸಿ ರಾಜಕೀಯ ಪಾಠಗಳನ್ನ ಮಾಡುವಂತಹ ಒಂದು ತರಬೇತಿಯನ್ನ ಕೊಡುವಂತಹ ಒಂದು ಕಾಲೇಜುಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದರ ಮೂಲಕ ಅಹಿಂದ ಸಮುದಾಯಗಳನ್ನ ಆ ಒಂದು ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ಕೆಲಸಕ್ಕೆ ಉದ್ಯೋಗವನ್ನ ಕೊಡಿಸುವಂತಹ ಪ್ರಯತ್ನ, ಹಾಗೆ ಆ ಯುವ ಜನ ಏನಿದ್ದಾರೆ ಅವರನ್ನ ಪಕ್ಷದ ಕಡೆ ಸೆಳೆಯುವಂತ ಒಂದು ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಅವರು ಪ್ರಗತಿಪರ ಚಿಂತನೆಗಳನ್ನ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅಂತಹ ಯುವ ಸಮೂಹವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಈಗಾಗಲೇ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಮಾನವ ಬಂಧುತ್ವ ವೇದಿಕೆಯ ಮೂಲಕ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗೂ ಕೂಡ ತಲುಪುವಂತ ಒಂದು ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದೇ ಆದ್ರೆ ತಮ್ಮ ಈ ಒಂದು ಟ್ರಸ್ಟ್ ಈಗಾಗಲೇ ಏನು ಮೂಲೆ ಮೂಲೆಗಳಲ್ಲಿ ಬೇರ್ಬಿಟ್ಟಿದೆ ಅದರ ಮೂಲಕ ಕೂಡ ಪಕ್ಷ ಸಂಘಟನೆಯನ್ನ ಮಾಡಬಹುದು. ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಪಕ್ಷ ಸಂಘಟನೆಯನ್ನ ಮಾಡಬಹುದು. ಇದು ಮುಂದೆ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಅವರಿಗೆ ಕೆಪಿಸಿಸಿ ಸಾರಥ್ಯವನ್ನ ವಹಿಸೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಅಧಿಕೃತವಾಗಿ ಅದು ಘೋಷಣೆ ಆಗಬೇಕಾಗತ್ತೆ. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ನೀಡಿದ ನಂತರ ಇದು ಮುನ್ನೆಲೆಗೆ ಬರುತ್ತೆ. ಪ್ರಭು ಶಿವಕುಮಾರ್, ಈಗ ಕಾರ್ಯಾಧ್ಯಕ್ಷರ ಹುದ್ದೆಗಳು ಬಹುತೇಕವಾಗಿ 5ರಲ್ಲಿ ಬದಲಾವಣೆ ಆಗ್ಬಹುದು. ಅದನ್ನು ಹೊರತುಪಡಿಸಿ ಈಗ OBC SC ST ಘಟಕ ಇದೆ, ಮಹಿಳಾ ಘಟಕ ಇದೆ, ಯುವ ಘಟಕ ಇದೆ. ಅಲ್ಲೇನಾದ್ರೂ ಚೇಂಜಸ್ ಆಗ್ಬೋದಾ? ಜಾರಕಿಹೊಳಿ ಬಂದ ಮೇಲೆ ಹೆಂಗೆ ಯಥಾಸ್ಥಿತಿ ಮುಂದುವರಿಯುತ್ತಾ? ಪ್ರಭು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ಅಮೂಲಾಗ್ರವಾಗಿ ಅಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನುವಂತಹ ಚಿಂತನೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಸೊ ಹಾಗಾಗಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಕೂಡ ಮೊನ್ನೆ ಚರ್ಚೆಯನ್ನ ಮಾಡಿದ್ದಾರೆ. ಮೊನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಪಿಸಿಸಿಯಲ್ಲಿ ಯಾವ ರೀತಿಯಾದಂತಹ ಸುಧಾರಣೆಯನ್ನ ತರಬೇಕು ಮತ್ತೆ ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಈಗಾಗಲೇ ಅವರ ಗಮನಕ್ಕೆ ತಂದಿದ್ದಾರೆ. ಸೊ ಕೆಪಿಸಿಸಿ ಈಗ ಪ್ರಸಕ್ತ 5 ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು.
ವಿನಯ್ ಕುಲಕರ್ಣಿ, ತನ್ವೀರ್ Okay. ಶೇಟ್, ಹಾಗೆ ವಸಂತಕುಮಾರ್, ಮಂಜುನಾಥ ಭಂಡಾರಿ, ರಾಜೀವ್ GC ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರಾಗಿದ್ರು. ಇಲ್ಲಿ ಇಬ್ಬರು ಖರ್ಗೆ ಅವರ ಹ್ಯಾಂಡ್ಗಳಿದ್ದಾರೆ, ಹಾಗೆ ಇಬ್ಬರು DK ಶಿವಕುಮಾರ್ ಅವರ ಆಪ್ತರಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಮುಂದೆ KPCC ಸಾರಥ್ಯ ವಹಿಸಿದ ನಂತರ ಬರುತ್ತೆ. ಈಗಾಗಲೇ ಆ ಕಾರ್ಯಾಧ್ಯಕ್ಷ ಬದಲಾವಣೆಗೂ ಕೂಡ Yes. ಸತೀಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನ ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.